ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಮಾಡ್ತಾ ಇದೀಯಾ? ಹಲೋ ಪಾರು, ಯಾರಾದ್ರೂ ಈ ಟೈಮಲ್ಲಿ ಎದ್ದು ಕೂತು ಕೆಲಸ ಮಾಡ್ತಾರಾ? ಮತ್ತೆ ದಿನ ಬೆಳಗಾದ್ರೆ ಮನೆ ಮುಂದೆ ರಂಗೋಲಿ ಯಾರು ಹಾಕ್ತಾರೆ? ನೀವಾ? ಓ, ನನ್ನ ಕೈಲಿ ರಂಗೋಲಿ ಹಾಕಕ್ ಆಗಲ್ಲ ಅಂತ ಅನ್ಕೊಂಡು ಧೈರ್ಯವಾಗಿ ಓಪನ್ ಚಾಲೆಂಜ್ ಆಗ್ತಾ ಇದೆಯಾ? ಇವತ್ತಿಂದ ನಾನೇ ಮನೆ ಮುಂದೆ ರಂಗೋಲಿ ಹಾಕ್ತೀನಿ. ಏನ್ ಇವಾಗ? ಬೇಡ ಯಜಮಾನ್ರೆ, ರಂಗೋಲಿ ಹಾಕೋದನ್ನ ತುಂಬಾ ಹಗುರವಾಗಿ ತಗೋಬೇಡಿ. ನೀನು ನನ್ನ ಅಷ್ಟೊಂದು ಈಸಿಯಾಗಿ ತಗೋಬೇಡ ಪಾರು. ಹೌದಾ? ಹಾಗಾದ್ರೆ ಇವತ್ತಿಂದಾನೇ ಶುರು ಹಚ್ಕೊಳ್ಳಿ. ರಂಗೋಲಿ ಹಾಕಿ ನಾನು ನೋಡ್ತೀನಿ. ಹೌದಾ? ನೋಡು. ಪಾರು, ಇದೇನಿದು? ರಂಗೋಲಿ ಪುಡಿ ಕೈಗಂಟ್ತಾ ಇದೆ. ಯಾಕೆ ಅಂದ್ರೆ ನಾನು ರಂಗೋಲಿನ ರಂಗೋಲಿ ಪುಡಿಲಿ ಹಾಕಲ್ಲ, ಅಕ್ಕಿ ಹಿಟ್ಟಲ್ಲಿ ಹಾಕ್ತೀನಿ. ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದ್ರಿಂದ ಇರುವೆಗಳು ತಿಂತವೆ. ರಂಗೋಲಿ ನಮ್ಮ ಮನೆ ಮುಂದೆ ಅಲಂಕಾರ ಆದ್ರೆ ಇರುವೆಗಳಿಗೆ ಊಟ ಆಗುತ್ತೆ. ಅದರಿಂದ ನಮ್ಗೆ ಅನ್ನದಾನ ಮಾಡಿದ ಪುಣ್ಯ ಬರುತ್ತಲ್ವಾ? ರಂಗೋಲಿ ಹಾಕೋದ್ರ ಹಿಂದೆನೂ ನೀನ್ ಒಳ್ಳೆತನ ಇದೆಯಲ್ಲ ಪಾರು. ಗ್ರೇಟ್ ಪಾರು ನೀನು. ನನ್ನನ್ನು ಹೋಗ್ಲಿಕ್ಕೆ ಸಾಕು, ಮೊದ್ಲು ರಂಗೋಲಿ ಬಿಡಿಸಿ. ಬಿಡಿಸ್ತೀನಿ ನೋಡು. ಅಯ್ಯೋ ದೊಡ್ಡ ಬಂದ್ರೆ ಇದೇನ್ ಮಾಡ್ತಿದ್ದೀರಿ ನೀವು? ಸರ್ತಿ, ನಿಮ್ಮ ಮಗಳು ನನಗೆ ರಂಗೋಲಿ ಬಿಡ್ಸಕ್ ಬರಲ್ಲ ಅಂತ ಚಾಲೆಂಜ್ ಹಾಕಿದ್ದಾಳೆ. ಅದಕ್ಕೆ ರಂಗೋಲಿ ಬಿಡಿಸಿ ಅವ್ರಿಗೆ ತೋರಿಸ್ತಾ ಇದ್ದೀನಿ. ಹೌದಾ? ಬಿಡಿಸಿ ಹೇಳಿ. ನೋಡೋ ಗಣಿ, ನಿಮ್ ಬಾವ ರಂಗೋಲಿ ಬಿಡಿಸ್ತಾ ಇದಾರೆ. ಬಿಡಿಸಿ ಬಿಡಿಸಿ, ಚೆನ್ನಾಗಿ ಬಿಡಿಸಿ. ಏ ಪಾರು, ನಮ್ಮ ದೊಡ್ಡ ಯಜಮಾನ್ರು ನೋಡಿ ನಗ್ತೀಯ? ಅವ್ರು ಸ್ಕೂಲಲ್ಲಿದ್ದಾಗ ಯಾವ ಆಟಲ್ಲೂ ನಾನು ಸೋಲಕ್ಕೆ ಬಿಟ್ಟಿಲ್ಲ ಅಂಥದ್ರಲ್ಲಿ ಈಗ ಬಿಟ್ಬಿಡ್ತೀನಾ? ದೊಡ್ಡ ಯಜಮಾನ್ರೆ, ರಂಗೋಲಿ ರೆಡಿ. ಹಿಂಗೆ ನಮ್ಮ ದೊಡ್ಡ ಯಜಮಾನ್ರು ನಿನ್ನ ಪ್ರೀತಿಯ ಸಂಕೇತವಾದ ದಾಸವಾಳನೇ ಬಿಡಿಸಿದ್ದಾರೆ. ರಂಗೋಲಿ ಬಿಡಿಸೋದ್ರಲ್ಲಿ ನಮ್ಮ ಯಜಮಾನ್ರು ಪಾಸಾ ಸೋತೆ ಅಂತ ಒಪ್ಕೊ ನೀನು. ಅಯ್ಯೋ ಸಾರ್ಥಿ, ನಿಮ್ಮ ಮಗಳು ಸೋತೆ ಅಂತ ಒಪ್ಕೊಳ್ಳೋದೆಲ್ಲ ಬೇಡ. ನಾನು ರಂಗೋಲಿ ಹಾಕೋದ್ರಲ್ಲಿ ಪಾಸ್ ಆಗಿದ್ದೀನಿ ಅಂತ ಒಪ್ಕೊಂಡ್ರೆ ಸಾಕು. ಲೇ ಗಣಿ, ನಕ್ಕಿದ್ ಸಾಕು. ಕಾಲೇಜ್ ಗೊತ್ತಾಗ್ಲಿಲ್ವಾ? ನಡಿ ರೆಡಿ ಆಗು. ಹುಷಾರು ಪಾರು, ನನಗೂ ಕೆಲ್ಸಕ್ಕೆ ಗೊತ್ತಾಗುತ್ತೆ. ನಾನು ರೆಡಿ ಆಗ್ತೀನಿ. ಅರು, ಆಟೋ ತಗೊಂಡು ತಿಂಗಳಾಗ್ತಾ ಬಂತು. ತಿಂಗಳ ಕಂತು ಬರ ಕಟ್ಟಬೇಕು. ಇವತ್ತು ನಾನು ಬೇಗ ಡ್ಯೂಟಿಗೆ ಹೊಡ್ತೀನಿ. ಜನನಿ, ಏನಮ್ಮ ಮಾಡ್ತಾ ಇದೀಯ ನೀನು? ನೀವು ಊರಿಂದ ತಂದಿರೋ ಹಣ್ಣು ತಿಂಡಿಗಳು ಉಪ್ಪಿನಕಾಯಿ ಎಲ್ಲದನ್ನು 2 ಭಾಗ ಮಾಡ್ತಾ ಇದೀನಿ.
ಅದೆಲ್ಲ ನನಗೆ ಕಾಣಿಸ್ತಾ ಇದೆ. ಆದ್ರೆ ಯಾಕಮ್ಮ 2 ಭಾಗ? ಒಂದ್ ಭಾಗ ನನಗ, ಮತ್ತೊಂದ್ ಭಾಗ ನಮ್ಮ ಪಾರ್ವತಿ ಅಕ್ಕಂಗೆ. ಜನನಿ, ನಾನು ಇದನ್ನೆಲ್ಲ ತಂದಿದ್ದು ನಿನ್ಗೋಸ್ಕರ ಕಣಮ್ಮ. ಆದ್ರೆ ಈ ಮನೆ ಹಿರಿ ಸೊಸೆ ನಮ್ಮ ಪಾರ್ವತಿ ಅಕ್ಕ. ಅಪ್ಪನೂ ಅಷ್ಟೇ ಪಾರ್ವತಿ ಅಕ್ಕನ ಹಿರಿ ಮಗಳ ತರ ಕಾಣ್ತಾರೆ. ನಿಮ್ ಬದಲು ಅಪ್ಪ ಏನಾದ್ರು ಊರಿಂದ ಇದನ್ನೆಲ್ಲ ತಂದಿದ್ರೆ ಮೊದ್ಲು ಪಾರ್ವತಿ ಅಕ್ಕಂಗೆ ಕೊಡ್ಬೇಕು ಅಂತ ಇದನ್ನೆಲ್ಲ ತಗೊಂಡು ಅಲ್ಲಿಗೆ ಹೋಗಿರೋರು. ಅಂತ ಅಪ್ಪನ ಮಗಳಾಗಿ ನಾನು ಅವ್ರ ದಾರಿಲೇ ನಡಿಬೇಕಲ್ವಾ ಚಿಕ್ಕಮ್ಮ. ಪಾರ್ವತಿ ಅಕ್ಕನೂ ಬಸ್ರಿ. ನನ್ನ ಕಷ್ಟದಲ್ಲಿ ಅವ್ರು ಯಾವಾಗಲೂ ಭಾಗಿಯಾಗಿರ್ತಾರೆ. ಅಂಥದ್ರಲ್ಲಿ ನನ್ನ ಸುಖದಲ್ಲಿ ಅವ್ರನ್ನ ಭಾಗಿ ಮಾಡ್ಕೊಳ್ಳಿಲ್ಲ ಅಂದರೆ ನನ್ನ ಸ್ವಾರ್ಥಿ ಆಗ್ಬಿಡಲ್ವ ಚಿಕ್ಕಮ್ಮ. ಚಿಕ್ಕಮ್ಮ, ನೀವು ಇದನ್ನೆಲ್ಲ ನನಗೋಸ್ಕರ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ತಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಇದನ್ನೆಲ್ಲ ನಾನು ಒಬ್ಬಳೇ ತಿನ್ನೋದಕ್ಕಾಗಲ್ಲ ಅಲ್ವಾ. ಪಾರ್ವತಿ ಅಕ್ಕನ ಜೊತೆ ಹಂಚ್ಕೊಂಡು ತಿಂದರೆ ನನಗೂ ತುಂಬ ಖುಷಿ ಆಗುತ್ತೆ. ಪ್ಲೀಸ್ ಚಿಕ್ಕಮ್ಮ. ಅಯ್ಯೋ, ನೀನು ನನ್ನ ಮನಸ್ಸಿನ ಮಾತನ್ನೇ ಹೇಳ್ತಾ ಇದೆಯಲ್ಲಮ್ಮ. ನಾನು ಈಗ ಇದನ್ನೆಲ್ಲ ತಗೊಂಡೋಗಿ ಪಾರ್ವತಿಗೆ ಕೊಡಬೇಕು ಅಂತಾನೆ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಅದನ್ನೇ ಯೋಚನೆ ಮಾಡ್ತಿದ್ಯಾ. ಸರಿ, ಬೇಗ ಇದನ್ನೆಲ್ಲ ಬ್ಯಾಗಿಗೆ ಹಾಕ್ಕೊಡು. ನಾನು ಇದನ್ನೆಲ್ಲ ತಗೊಂಡೋಗಿ ಪಾರ್ವತಿಗೆ ಕೊಟ್ಟು ಬರ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ. ಬೇಡಮ್ಮ, ನನ್ನ ದಟ್ಟತನದಿಂದ ನಾನು ಪಾರ್ವತಿಗೆ ತುಂಬಾ ಬೇಜಾರು ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ನಾನು ಅವಳ ಹತ್ರ ಹೋಗಿ ಕ್ಷಮೆ ಕೇಳಬೇಕು. ಮಕ್ಕಳನ್ನ ಮುಂದಿಟ್ಕೊಂಡು ಇನ್ನೊಬ್ಬರ ಹತ್ರ ಕ್ಷಮೆ ಕೇಳೋಕ್ಕೆ ತುಂಬಾ ಮುಜುಗರ ಆಗುತ್ತೆ. ಅದಕ್ಕೆ ನಾನು ಒಬ್ಬಳೇ ಹೋಗಿ ಮನ್ಸಾರೆ ಅವಳ ಹತ್ರ ಕ್ಷಮೆ ಕೇಳಿ ಬರ್ತೀನಿ. ಸರಿ ಚಿಕ್ಕಮ್ಮ. ಅಯ್ಯೋ, ನನ್ನ ಮುದ್ದು ಬಂಗಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.